ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಸಮ್ಮರಲ್ಲಿ ಮಾಡಬೇಕಾಗಿರುವಂಥ ಕೆಲವೊಂದು ಹೋಮ್ ಚೇಂಜಸ್ನ ಶೇರ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ಬೆಡ್, ಪಿಲ್ಲೋಸ್, ಕವರ್ಗೆ ಸಂಬಂಧಪಟ್ಟಂಗೆ ಸುಮಾರಷ್ಟು ಮಿಸ್ಟೇಕ್ಸ್ನ ಮಾಡ್ತಾ ಇರ್ತೀವಿ. ಅವುಗಳನ್ನ ಯಾವ ಥರ ಅವಾಯ್ಡ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಬೆಳೆಸುವಂಥ ಮನಿ ಪ್ಲಾಂಟ್ ಇರ್ಬೋದು, ಸ್ನೇಕ್ ಪ್ಲಾಂಟ್ ಬಗ್ಗೆ ಕೂಡ ಕೆಲವೊಂದು ಮಾಹಿತಿನ ಕೊಡ್ತಾ ಇದ್ದೀನಿ. ಇದರ ಜೊತೆಗೇನೆ ಫ್ರಿಜ್ನ ಯಾವ ಥರ ಡಿಪ್ ಕ್ಲೀನ್ ಮಾಡ್ಕೊಳ್ಬೋದು, ಫ್ರಿಜ್ಜಲ್ಲಿ ಸಮ್ಮರ್ಗಂತಲೇ ಯಾವ ಥರ ಚೇಂಜಸ್ನ ಸೆಟ್ಟಿಂಗ್ಸ್ನ ಮಾಡ್ಕೊಳ್ಬೋದು ಅನ್ನೋದನ್ನ ಕೂಡ ಶೇರ್ ಮಾಡ್ತೀನಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ನಾವು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ಕಂಟೆಂಟ್. ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಬೆಡ್ ಕವರ್ಸ್, ಪಿಲ್ಲೋ ಕವರ್ಸ್, ಬ್ಲಾಂಕೆಟ್ ಕವರ್ನ ಚೇಂಜ್ ಮಾಡ್ತೀನಿ. ಯಾವಾಗಲೂ ಕೂಡ ನಾನು ಬೆಡ್ಗೆ ಪ್ರೊಟೆಕ್ಟರ್ನ ಯೂಸ್ ಮಾಡ್ತಿರ್ತೀನಿ. ಇಲ್ಲಿ ರೆಡ್ ಕಲರ್ ಏನು ನೋಡ್ತಿದ್ದೀರಾ, ಇದು ಬೆಡ್ ಪ್ರೊಟೆಕ್ಟರ್. ಇದು ಮೈಕ್ರೋಫೈಬರ್ ಕ್ಲಾತಿಂದ ಮಾಡಿರ್ತಾರೆ. ಈಗ ಸಮ್ಮರ್ ಆಗಿರೋ ಕಾರಣ ಇದನ್ನು ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಬೆಡ್ ಮೇಲೆ ಏನಾದರೂ ತೇವ ಬಿದ್ರೂ ಬೇಗನೆ ಡ್ರೈ ಆಗುತ್ತೆ ಅನ್ನೋ ಕಾರಣದಿಂದ. ನಿಮ್ಮ ಮನೇಲಿ ಏನಾದರೂ ತೀರಾ ಪುಟ್ಟ ಮಕ್ಕಳಿದ್ದಾರೆ ಅನ್ನೋದಾದರೆ ಆದಷ್ಟು ಬೆಡ್ ಪ್ರೊಟೆಕ್ಟರ್ನ ಯೂಸ್ ಮಾಡಿದ್ರೆ ಬೆಡ್ ನೀಟ್ ಆ್ಯಂಡ್ ಸೆಕ್ಯೂರ್ಡ್ ಆಗಿರುತ್ತೆ. ಇನ್ನು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಬೆಡ್ ಕವರ್ನ ಹಾಕ್ತಾ ಇದ್ದೀನಿ. ಪಿಲೋ ಕವರ್ಸು ಬೆಡ್ ಕವರ್ ಎರಡು ಮ್ಯಾಚ್ ಆಗ್ತಿಲ್ಲ ಅಲ್ವಾ? ಕಾರಣ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋವಂಥ ಕೆಲವೊಂದು ಪಿಲ್ಲೋ ಸೈಜ್ ವೈಸ್ ಸ್ವಲ್ಪ ಚಿಕ್ಕದಿದೆ. ಬಟ್ ಈ ಬೆಡ್ ಕವರ್ ಏನಿದೆ ಇದಕ್ಕೆ ಸ್ಟ್ಯಾಂಡರ್ಡ್ ಸೈಜ್ ಪಿಲ್ಲೋ ಕವರ್ಸ್ ಬಂದಿದೆ. ಇನ್ನು ಈಗ ನಾನು ಸೆಕೆಂಡ್ ಪಿಲ್ಲೋ ಈಗ ಏನು ಹಾಕ್ತಾ ಇದ್ದೀನಿ ಇದು ಕರೆಕ್ಟ್ ಆಗಿರುವಂಥ ಪಿಲ್ಲೋ ಸೈಜ್. ಆದಷ್ಟು ಪಿಲ್ಲೋಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಬೆಡ್ ಸೈಜ್ ಎಷ್ಟಿದೆ ಅನ್ನೋದ್ರ ಮೇರೆಗೆ ಪಿಲ್ಲೋ ಸೈಜ್ನ ವೇರಿ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ತೋರಿಸ್ತಾ ಇರುವಂಥ ಸ್ಟ್ಯಾಂಡರ್ಡ್ ಪಿಲ್ಲೋ ಬೇಕಂದ್ರೆ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಇದು ಐಕಿಯಾ ಪಿಲ್ಲೋ. ವಾಷಿಂಗ್ ಮಿಷಿನಲ್ಲಿ ಕೂಡ ಈಸಿಯಾಗಿ ವಾಶ್ ಮಾಡ್ಕೊಳ್ಬೋದು. ಮ್ಯಾಟ್ರಿಸಲ್ಲಿ ಯಾವ ಥರ ಮೆಮೊರಿ ಫಾರ್ಮ್, ಆರ್ಥೋಪ್ಯಾಡಿಕ್ ಅಂತ ಬರುತ್ತೋ ಅದೇ ಥರ ಪಿಲ್ಲೋಸಲ್ಲಿ ಕೂಡ ಬರುತ್ತೆ. ಇಲ್ಲಿ ನಾನು ತೋರಿಸ್ತಾ ಇರುವಂಥದ್ದು ಆರ್ಥೋಪ್ಯಾಡಿಕ್ ಪಿಲ್ಲೋ. ನೆಕ್ ಪೇನ್ ಇರುವಂಥವ್ರು ಈ ಥರದ ಪಿಲ್ಲೋಸ್ನ ಪ್ರಿಫರ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಬೆಡ್ ಕವರ್ನ ಹಾಕ್ತಾ ಇದ್ದೀನಿ. ಇದು ಐಕಿಯಾ ಬೆಡ್ ಕವರು. ಪಿಲ್ಲೋ ಸೈಜ್ ಕೂಡ ತುಂಬ ದೊಡ್ಡದೇ ಬಂದಿರುತ್ತೆ. ಮೆಜರ್ಮೆಂಟ್ ವೈಸ್ ಹೇಳೋದಾದ್ರೆ 50x80 ಬಂದಿರುತ್ತೆ. ಈ ಕಲರ್ ಇರ್ಬೋದು, ಕಾಂಬಿನೇಷನ್ ಎಲ್ಲ ಕೂಡ ತುಂಬ ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗಿದೆ. ಕ್ವಾಲಿಟಿ ವೈಸ್ ಕೂಡ ತುಂಬಾನೇ ಚೆನ್ನಾಗಿದೆ. ನಾವು ಇದು ತಗೊಳ್ಬೇಕಾದ್ರೂ ಕೂಡ ಪಕ್ಕಾ ಮೆಜರ್ಮೆಂಟ್ ಅಂದ್ರೆ ಬೆಡ್ ಮೆಜರ್ಮೆಂಟ್ ಏನಿರುತ್ತೋ ಅದರ ಮೆಜರ್ಮೆಂಟ್ ಮೇರೆಗೆನೆ ಕರೆಕ್ಟ್ ಸೈಜ್ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಯೂಶುವಲಿ ಲೋಕಲ್ ಮಾರ್ಕೆಟ್ಸ್ ಅಲ್ಲಿ ಕಿಂಗ್ ಸೈಜ್ ಬೆಡ್ಗೆ ಕವರ್ಸ್ ನ ತಗೊಂಡಾಗ ಅಗಲ ಜಾಸ್ತಿ ಇರುತ್ತೆ. ಬಟ್ ಈ ಐಕಿಯಾ ಏನಿದೆ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ನ ಮೇಂಟೈನ್ ಮಾಡ್ತಾರೆ ಅಂತ ಅನ್ಸುತ್ತೆ. ಎಕ್ಸಾಕ್ಟ್ ಸೈಜ್ ಇದೆ. ಒಂದು ಸ್ವಲ್ಪ ಆಚೀಚೆ ಆದ್ರೂ ಕರೆಕ್ಟಾಗಿ ಫಿಟ್ ಆಗಲ್ಲ. ನಮ್ಮ ಬೆಡ್ ಸೈಜ್ ಬಂದು 78x72. ಬೆಡ್ ಕವರ್ ಸೈಜ್ ಕೂಡ ಎಕ್ಸಾಕ್ಟ್ ಸೇಮೇ ಇದೆ. ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಕ್ಸಾಕ್ಟ್ ಆಗಿ ಏನು ಬೆಡ್ ಎಷ್ಟಿದೆ ಅಷ್ಟಕ್ಕೆ ಮಾತ್ರನೇ ಎಕ್ಸ್ಟ್ರಾ ಅನ್ನೋದಿದೆ. ಅದನ್ನ ಒಳಗಡೆ ಈ ಥರ ಇನ್ಸರ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಈಗ ಬ್ಲಾಂಕೆಟ್ ಕವರ್ನ ಹಾಕ್ತಾ ಇದ್ದೀನಿ. ಯೂಶುವಲಿ ಇದ್ರ ಒಳಗಡೆ ವೈಟ್ ಕಲರ್ ಕಂಫರ್ಟರ್ ಏನು ಬರುತ್ತೆ ಅದನ್ನ ನೀಟಾಗಿ ಫಿಕ್ಸ್ ಮಾಡಿ ಹಾಕ್ತಿದ್ದೆ. ಬಟ್ ಈಗ ಸಮ್ಮರ್ ಆಗಿರೋ ಕಾರಣ ಅಷ್ಟೊಂದು ಏನು ಚಳಿ ಇರಲ್ಲ. ಸೊ ಜಸ್ಟ್ ನಾನು ಕವರ್ ಮಾತ್ರನೇ ಈ ಥರ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ತುಂಬ ಜಾಸ್ತಿ ಚಳಿ ಇರೋ ಕಡೆ ಬೇಕಾದರೆ ಇದ್ರೊಳಗಡೆ ಕಂಫರ್ಟ್ ಕೂಡ ಹಾಕೊಳ್ಬೋದು. ಇಲ್ಲಿ ಅಬ್ಸರ್ವ್ ಮಾಡಿ ಇದ್ರ ಒಳಗಡೆ ಕಂಫರ್ಟರ್ನ ಹಾಕಿದಾಗ ಈ ಥರ ಫ್ಲಫಿ ಆಗಿರುತ್ತೆ. ಕವರ್ ಒಳಗಡೆ ಕಂಫರ್ಟ್ ಹಾಕಿಲ್ಲ ಅನ್ನೋದಾದ್ರೆ ಈ ತರ ತೆಳ್ಳಗಿರುತ್ತೆ. ತೆಳ್ಳಗಿರೋ ಬೆಡ್ಶೀಟ್ ಆದ್ರೆ ಸಾಕಾಗುತ್ತೆ ಈ ಬೇಸಿಗೆಯಲ್ಲಿ ಅಂತ. ಸೊ ನಾನು ಇದೇ ತರನೇ ಡೈರೆಕ್ಟ್ ಆಗಿ ಸ್ಪ್ರೆಡ್ ಮಾಡಿದ್ದೀನಿ. ಇನ್ನು ನನಗೆ ಮನೇನ ನೀಟಾಗಿ ಆರ್ಗನೈಸಿಂಗ್ ಆಗಿ ಡೆಕೋರೇಟಿವ್ ಆಗಿ ಇಟ್ಕೊಳ್ಬೇಕು ಅಂದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಇಂಡೋರ್ ಪ್ಲಾಂಟ್ಸ್ನ ಕೂಡ ಸುಮಾರಷ್ಟು ಕಾರ್ನರ್ಸ್ ಅಲ್ಲಿ ಇಟ್ಟಿದ್ದೀನಿ. ನೀವು ಅಬ್ಸರ್ವ್ ಮಾಡೇ ಇರ್ತೀರಾ. ಈ ಕೆಲಸ ನನಗೆ ಥೆರಪಿ ತರ ವರ್ಕ್ ಆಗುತ್ತೆ. ತುಂಬಾ ಇಂಟ್ರೆಸ್ಟ್ ಇಂದ ಮಾಡ್ತೀನಿ. ಬೇಸಿಗೆಯಲ್ಲಿ ಆದಷ್ಟು ಲೈಟ್ ಕಲರ್ ಬೆಡ್ ಕವರ್ಸ್ನ ಪ್ರಿಫರ್ ಮಾಡಿದ್ರೆ ಬೆಟರು. ಒಂದಾದ್ರೂ ಇಂಡೋರ್ ಪ್ಲಾಂಟ್ಸ್ನ ಬೆಡ್ ಪಕ್ಕದಲ್ಲಿ ಇಟ್ಕೊಳ್ಳಿ. ಮಕ್ಕಳ ರೂಮಲ್ಲಿರುವಂಥ ಬೆಡ್ ಕವರ್ನ ಚೇಂಜ್ ಮಾಡ್ತಾ ಇದ್ದೀನಿ. ಬೆಡ್ ಪ್ರೊಟೆಕ್ಟರ್ನ ರಿಮೂವ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಬ್ಯಾಕ್ ರೆಸ್ಟಿಂಗ್ ಏನಿರುತ್ತೆ ಅದನ್ನು ಕೂಡ ರಿಮೂವ್ ಮಾಡ್ತಾ ಇದ್ದೀನಿ. ಆದಷ್ಟು ಈ ಥರದ ಸೆಟ್ಟಿಂಗ್ಸ್ ಎಲ್ಲ ಮಾಡಿಸ್ಕೊಳ್ಳುವಾಗ ಒಂದೇ ಸತಿ ಫಿಕ್ಸ್ ಮಾಡಿಸ್ಕೊಂಡ್ರೆ ಬೆಟರು. ಒಂದು ಸ್ವಲ್ಪ ಡಿಲೇ ಮಾಡಿದ್ವಿ ಅಂದರೂ ಕೂಡ ಆ ಕೆಲಸ ಅಲ್ಲೇ ನಿಂತೋಗ್ಬಿಡುತ್ತೆ. ಈಗ ಬೆಡ್ ಕವರ್ ಎಲ್ಲ ಕೂಡ ಹಾಕಿದ್ದೀನಿ. ಇದು ಕೂಡ ಐಕಿಯಾ ಬೆಡ್ ಕವರೇ. ಸೇಮ್ ನಾನು ಆಗಲೇ ಹೇಳ್ದಂಗೆ ಸೈಜ್ ಕರೆಕ್ಟಾಗಿ ಎಕ್ಸಾಕ್ಟಾಗಿರುತ್ತೆ. ಸ್ವಲ್ಪ ಆಚೀಚೆ ಆದರೂ ಕೂಡ ಸರಿಯಾಗಿ ಫಿಟ್ ಆಗಲ್ಲ. ಈ ರೂಮಲ್ಲೂ ನಾನು ಬ್ಲಾಂಕೆಟ್ನ ಹಾಕ್ತಾ ಇಲ್ಲ, ಅದರ ಕವರ್ ಮಾತ್ರನೇ ಸ್ಪ್ರೆಡ್ ಮಾಡ್ತೀನಿ. ಬ್ಲಾಂಕೆಟ್ ಹಾಕಿದಾಗ ಈ ಥರ ಫ್ಲಫಿ ಆಗಿರುತ್ತೆ.
ಬಟ್ ನಾನು ಬ್ಲಾಂಕೆಟ್ನ ಹಾಕ್ದಿರಾ ಕವರ್ ಮಾತ್ರನೇ ಸ್ಪ್ರೆಡ್ ಮಾಡಿ ಸೊಳ್ಳೆ ಪರ್ದನ ಹಾಕ್ಕೊಳ್ತೀನಿ. ಯೂಶ್ವಲಿ ಸೊಳ್ಳೆ ಪರ್ದ ಹಾಕಬೇಕು ಅಂದರೆ 4 ಸೈಡು ಮೊಳೆನ ಹೊಡೆದು ಗೋಡೆಗೆ ದಾರನ ಕಟ್ತಿರ್ತೀವಲ್ವ, ಅದು ಯಾವುದೂ ಪ್ರಾಬ್ಲಮ್ ಇಲ್ದಿರ ಈ ಥರ ಮಸ್ಕಿಟೋ ನೆಟ್ಸ್ ಅನ್ನೋದು ಅವೈಲಬಲ್ ಇದೆ. ನಾನು ಸುಮಾರಷ್ಟು ಒಂದು 8 ವರ್ಷದಿಂದ ಏನೋ ಯೂಸ್ ಮಾಡ್ತಾ ಇದ್ದೀನಿ. ನಾನು 2 ಕಲರ್ದು ಯೂಸ್ ಮಾಡ್ತಾ ಇದ್ದೀನಿ. ಮಕ್ಕಳ ರೂಮ್ಗೆ ಆಗಿರೋದ್ರಿಂದ ಪಿಂಕ್ ಕಲರ್ನ ಪ್ರಿಫರ್ ಮಾಡ್ತೀನಿ. ಇದನ್ನು ಹಾಕೋದು ಕೂಡ ತುಂಬ ಸುಲಭ, ಬೇಡ ಅಂದಾಗ ಈ ಥರ ಫೋಲ್ಡ್ ಮಾಡಿ ಕೂಡ ಎತ್ತಿಡ್ಬೋದು. ಇಬ್ಬರು 3 ಜನ ಇರಬೇಕು ಅಂತ ಏನಿಲ್ಲ, ಒಬ್ಬರೇ ಈಸಿಯಾಗಿ ಇಲ್ಲಿ ತೋರಿಸ್ತಿದ್ದೀನಲ್ವ ಈ ಥರ ನೀಟಾಗಿ ಫಿಕ್ಸ್ ಮಾಡ್ಕೊಳ್ಬೋದು. 4 ಕಾರ್ನರ್ಸಲ್ಲೂ ಕೂಡ ಎಕ್ಸ್ಟ್ರಾ ದಾರ ಅನ್ನೋದು ಕೊಟ್ಟಿರ್ತಾರೆ, ಅದನ್ನು ಬೆಡ್ ಕೆಳಗಡೆಗೆ ಈ ಥರ ಇನ್ಸರ್ಟ್ ಮಾಡಬೇಕಾಗತ್ತೆ. ಇಷ್ಟು ಮಾಡಿದ್ರೆ ಸೊಳ್ಳೆ ಪರ್ದ ಕರೆಕ್ಟಾಗಿ ಸೆಟ್ ಆಗಿಬಿಡುತ್ತೆ. ಈಗ ಇದನ್ನು ಯಾವ ಥರ ಓಪನ್ ಮಾಡೋದು ಅನ್ನೋದು ಕೂಡ ತೋರಿಸ್ತೀನಿ. ಈ ಒಂದು ಮಸ್ಕಿಟೋ ನೆಟ್ಗೆ 2 ಸೈಡ್ ಓಪನ್ ಕೊಟ್ಟಿರ್ತಾರೆ. ಜಿಪ್ ಕೂಡ ತುಂಬ ಸ್ಟ್ರಾಂಗ್ ಆಗಿರೋ ಕಾರಣ ಒಳಗಡೆಯಿಂದ ಕೂಡ ಈಸಿಯಾಗಿ ಓಪನ್ ಮಾಡ್ಬೋದು. ಈ ಥರ ನಾವು ಓಪನ್ ಮಾಡಿಕೊಂಡು ನೀಟಾಗಿ ಕ್ಲೋಸ್ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ತೋರಿಸಿರುವಂಥ ಬೆಡ್ ಇರ್ಬೋದು, ಬೆಡ್ ಪ್ರೊಟೆಕ್ಟರ್ ಇರ್ಬೋದು, ಬೆಡ್ ಕವರ್ಸ್ ಇರ್ಬೋದು, ಪಿಲ್ಲೋಸ್ ಎಲ್ಲದರ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಇದ್ದರೆ ಡೆಫಿನೆಟ್ಲಿ ಒಂದ್ಸರಿ ಚೆಕ್ ಮಾಡಿ. ಇನ್ನು ನಾನು ಆಗ್ಲಿಂದ ಬ್ಲಾಂಕೆಟ್ ಕವರ್ ಮಾತ್ರನೇ ಯೂಸ್ ಮಾಡಿದ್ದೀನಿ, ಒಳಗಡೆ ಬ್ಲಾಂಕೆಟ್ ಹಾಕಿಲ್ಲ ಅಂತ ಹೇಳ್ದೆ ಅಲ್ವಾ. ಆ ಬ್ಲಾಂಕೆಟ್ಸ್ನೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಬೆಡ್ ಕವರಲ್ಲಿ ಎತ್ತಿಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು ಯಾವ ಥರ ಆರ್ಗನೈಸ್ ಮಾಡ್ತಿದ್ದೀನಿ ಅಂತ. ಈ ಬ್ಲಾಂಕೆಟ್ಸ್ ಏನಿರುತ್ತೆ ಸ್ವಲ್ಪ ಫ್ಲಫಿ ಆಗಿರುತ್ತೆ. ಡೈರೆಕ್ಟ್ ಆಗಿ ಬಿಟ್ರೆ ಏರ್ ಎಲ್ಲ ಅದ್ರೊಳಗಡೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಊದ್ಕೊಂಡು ಸರಿಯಾಗಿ ಈ ಬಾಕ್ಸ್ ಫಿಕ್ಸ್ ಆಗಲ್ಲ. ಅದಕ್ಕೋಸ್ಕರ ಫಸ್ಟಿಗೆ ನಾನು ಆ ಬ್ಲಾಂಕೆಟ್ಸ್ನ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ತೂಕ ಇರುವಂತ ಬೆಡ್ ಕವರ್ಸ್ನ ಹಾಕಿದ್ದೀನಿ. ಈಗ ಇದು ಕರೆಕ್ಟಾಗಿ ಕೂರುತ್ತೆ. ಕ್ಲೋಸ್ ಮಾಡಿದಾಗ ಬ್ಲಾಂಕೆಟ್ಸ್ ಅಡ್ಡ ಬರ್ದಿರ ಇರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಇಂಡೋರ್ ಪ್ಲಾಂಟ್ಸ್. ಮನೆ ಒಳಗಡೆ ಇಟ್ಟಿರುವಂಥ ಗಿಡಗಳ ಮೇಲೂ ಕೂಡ ಬೇಸಿಗೆ ಆಗಿರೋ ಕಾರಣ ತುಂಬ ಜಾಸ್ತಿ ಧೂಳನ್ನೋದು ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಯೂಶ್ವಲಿ ಈ ಗಿಡಗಳ ಎಲೆಗಳ ಮೇಲಿರುವಂಥ ಧೂಳನ್ನ ತೆಗೆಯೋದಕ್ಕೋಸ್ಕರ ಲಿಕ್ವಿಡ್ನ ಸ್ಪ್ರೇ ಮಾಡಿ ವೈಪ್ ಮಾಡ್ತಿರ್ತೀವಿ. ಇಲ್ಲಾಂದರೆ ಗಿಡಗಳಿಗೆ ಮೇಲಿಂದ ಕೆಳಗಡೆವರೆಗೂ ಸ್ನಾನ ಮಾಡಿಸೋ ರೀತಿಯಲ್ಲಿ ನೀರು ಹಾಕ್ತಿರ್ತೀವಿ. ಈ ಗಿಡಗಳಿಗೆಲ್ಲ ಸ್ನಾನ ಮಾಡಿಸೋದಕ್ಕೋಸ್ಕರ ಎಲ್ಲ ಗಿಡಗಳನ್ನ ವಾಶ್ರೂಮಲ್ಲಿ ಇಡ್ತಾ ಇದ್ದೀನಿ. ಮನೆಯಲ್ಲಿರುವಂಥ ಎಲ್ಲ ಗಿಡಗಳನ್ನ ಒಟ್ಟಿಗೆ ಈ ಥರ ಕೇರ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಒಂದೊಂದು ಫ್ಲೋರಲ್ಲಿರುವಂಥ ಗಿಡಗಳನ್ನ ಒಂದೊಂದು ದಿನ ಈ ಥರ ಟೇಕ್ ಕೇರ್ ಮಾಡ್ತೀನಿ. ಡೈರೆಕ್ಟ್ ಆಗಿ ಮಗ್ಗಲ್ಲಿ ಅಥವಾ ಜಗ್ಗಲ್ಲಿ ನೀರು ಹಾಕೋದಕ್ಕಿಂತ ಈ ಥರ ಗನ್ನಲ್ಲಿ ನೀರು ಹಾಕೋದ್ರಿಂದ ಧೂಳು ಕೂಡ ನೀಟಾಗಿ ರಿಮೂವ್ ಆಗುತ್ತೆ. ಎಲೆಗಳ ಮೇಲಿರುವಂಥ ಕಸ ಎಲ್ಲನೂ ಹೋಗಿ ಎಲೆಗಳು ಕೂಡ ರಿಫ್ರೆಶ್ ಆಗುತ್ತೆ. ಸಾಮಾನ್ಯವಾಗಿ ಈ ಥರ ಗಿಡಗಳಿಗೆ ಸ್ನಾನ ಮಾಡಿಸಿದಾಗ ಪ್ರತಿ ಸಲ ಕೂಡ ಈ ಗಿಡಗಳನ್ನ ಹೊರಗಡೆ ಇಡ್ತಿದ್ದೆ, ಅಂದರೆ ಅದ್ರ ಮೇಲಿರುವಂಥ ನೀರೆಲ್ಲ ಎವಾಪ್ರೇಟ್ ಆಗೋದಕ್ಕೋಸ್ಕರ. ಬಟ್ ಇವಾಗ ಬೇಸಿಗೆ ಆಗಿರೋದ್ರಿಂದ ನಾನು ಈ ಗಿಡಗಳನ್ನ ಡೈರೆಕ್ಟಾಗಿ ಅದರ ಜಾಗದಲ್ಲೇ ಇಟ್ಕೊಂಡ್ಬಿಡ್ತೀನಿ. ಅಬ್ಸರ್ವ್ ಮಾಡ್ಬೋದು ಗಿಡಗಳೆಲ್ಲ ತುಂಬ ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ಈ ಗಿಡಗಳಿಗೆಲ್ಲ ನೀರು ಹಾಕುವಾಗ ಮಣ್ಣೆಲ್ಲ ಆಚೀಚೆ ಆಗಿರುತ್ತೆ, ಅದನ್ನ ಕೂಡ ನಾನು ಇದೇ ಗನ್ನಿಂದ ನೀರನ್ನ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೊಳ್ತೀನಿ. ಎಕ್ಸಸ್ ಆಫ್ ವಾಟರ್ ಹೋದ್ಮೇಲೆ ಈ ಗಿಡಗಳನ್ನ ಅದರ ಜಾಗದಲ್ಲಿ ಆರ್ಗನೈಸ್ ಮಾಡ್ಕೊಳ್ತೀನಿ. ಸನ್ಲೈಟ್ ಬೇಕು ಅಂದರೆ ಡೈರೆಕ್ಟಾಗಿ ಬಿಸಿಲಲ್ಲಿ ಕೂಡ ಇಟ್ಕೊಳ್ಬೋದು. ಬಿಸಿಲಲ್ಲಿ ಇಟ್ಟಾಗ ಮತ್ತಷ್ಟು ಧೂಳು ಅಕ್ಯುಮುಲೇಟ್ ಆಗುತ್ತೆ ಅನ್ನೋದ್ರಿಂದ ಒಳಗಡೆ ಇಟ್ಟರೂ ಕೂಡ ಸಮ್ಮರ್ ಆಗಿರೋ ಕಾರಣ ಇವುಗಳಿಗೆ ಬೇಕಾದಷ್ಟು ಬೆಳಕು ಅನ್ನೋದು ಸಿಗುತ್ತೆ. ಡೈರೆಕ್ಟಾಗಿ ನಾನು ಅದರ ಜಾಗದಲ್ಲಿ ಈ ಥರ ಜೋಡಿಸ್ಕೊಳ್ತಾ ಇದ್ದೀನಿ. ಈ ಒಂದು ಎಲೆಗಳ ಮೇಲಿರುವಂಥ ನೀರು ಕೂಡ ನಾನು ಒರೆಸೋಕೆ ಹೋಗಿಲ್ಲ, ಯಾಕಂದರೆ ಈಗ ಬೇಸಿಗೆ ಆಗಿರೋದ್ರಿಂದ ಆ ಒಂದು ಹ್ಯುಮಿಡಿಟಿಗೆ ಈ ಎಲೆಗಳ ಮೇಲಿರುವಂಥ ನೀರೆಲ್ಲ ಕೂಡ ಎವಾಪ್ರೇಟ್ ಆಗಿಬಿಡುತ್ತೆ. ಈ ಟೇಬಲ್ ಮೇಲೂ ಕೂಡ ಒಂದು ಮನಿ ಪ್ಲಾಂಟ್ನ ಇಟ್ಕೊಳ್ತೀನಿ. ಆ ಜಾಗನ ಕೂಡ ಒಂದ್ಸತಿ ಡಸ್ಟಿಂಗ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಆ ಒಂದು ಗಿಡಗಳನ್ನ ಜೋಡಿಸ್ಕೊಳ್ತೀನಿ. ಸ್ನಾನ ಮಾಡಿಸಿರುವಂಥ ಎಲ್ಲ ಗಿಡಗಳನ್ನ ಕೂಡ ಅದರ ಜಾಗದಲ್ಲಿ ಜೋಡಿಸ್ಕೊಂಡಿದ್ದೀನಿ. ಸ್ನಾನ ಮಾಡಿಸಿದ್ಮೇಲೆ ಎಷ್ಟು ರಿಫ್ರೆಶ್ ಆಗಿ ಕಾಣಿಸ್ತಾ ಇದೆ ಅಂತ ನೀವೇ ಅಬ್ಸರ್ವ್ ಮಾಡಿ.
ಬೇಸಿಗೆಯಲ್ಲಿ ತುಂಬ ಧೂಳು ಅನ್ನೋದು ಮನೆ ಒಳಗಡೆ ಬರ್ತಾ ಇರುತ್ತೆ. ಈ ಥರದ ಗಿಡಗಳನ್ನ ಇಟ್ಕೊಳ್ಳೋದ್ರಿಂದ ಆ ಧೂಳನ್ನ ಅಟ್ರಾಕ್ಟ್ ಮಾಡೋದ್ರ ಜೊತೆಗೆ ಏರ್ ಪ್ಯೂರಿಫೈಯರ್ಸ್ ಥರನೂ ಇದು ವರ್ಕ್ ಆಗುತ್ತೆ. ಮನೆ ಒಳಗಡೆ ತಂಪಾಗಿರುವಂಥ ಗಾಳಿ ಬೇಕು, ಒಳ್ಳೆ ಆಕ್ಸಿಜನ್ ಬೇಕು ಅಂದರೆ ಆದಷ್ಟು ಹೆಚ್ಚಿನ ಗಿಡಗಳನ್ನ ಮನೆ ಒಳಗಡೆ ಇಟ್ಕೊಳ್ಳಿ. ರೀಸೆಂಟಾಗಿ ಯೂಟ್ಯೂಬ್ ಮತ್ತು ಇನ್ಸ್ಟಾದಲ್ಲೂ 2 ರೀಲ್ಸ್ನ ಪೋಸ್ಟ್ ಮಾಡಿದ್ದೆ. ಈ ಒಂದು ಸಮ್ಮರ್ಗೆ ಸ್ಪೆಷಲ್ ಆಗಿರುವಂಥ ಫ್ರೂಟ್ ಸಲಾಡ್ ಇರ್ಬೋದು, ಮತ್ತು ನಾರ್ಮಲ್ ಆಗಿ ವೆಜಿಟೇಬಲ್ಸ್ ಅಂದರೆ ರಾ ವೆಜಿಟೇಬಲ್ಸ್ನ ಯೂಸ್ ಮಾಡಿ, ಸ್ಪ್ರೌಟ್ಸ್ನ ಯೂಸ್ ಮಾಡಿ ಯಾವ ಥರ ಸಲಾಡ್ ಮಾಡ್ಬೋದು ಅಂತ. ನೀವು ಯಾರಾದರೂ ಆ ವಿಡಿಯೋಸ್ನ ನೋಡಿಲ್ಲ ಅನ್ನೋದಾದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇನ್ಸ್ಟಾನ ನೀವು ಇನ್ನೂ ಫಾಲೋ ಮಾಡ್ತಿಲ್ಲ ಅನ್ನೋದಾದರೆ ಇನ್ಸ್ಟಾ ID ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಫಾಲೋ ಮಾಡಿ. ಡಯಟ್ ಮಾಡೋವಂಥವ್ರಿಗೆ, ಸಣ್ಣ ಆಗಬೇಕು ಅಂತ ಅಂದ್ಕೊಳ್ಳೋವ್ರಿಗೆ ಈ ರೆಸಿಪಿ ಮಾಡಿಸ್ದಂಗಿರುತ್ತೆ. ಟಮ್ಮಿ ಕೂಡ ಫಿಲ್ಲಿಂಗ್ ಆಗಿರುತ್ತೆ, ಆರಾಮದಾಯಕವಾಗೂ ಇರುತ್ತೆ, ಹೆಲ್ತ್ ವೈಸ್ ಕೂಡ ತುಂಬಾ ಒಳ್ಳೆಯದು. ನೋಡೋಕ್ಕೆ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಡೆಫಿನೆಟ್ಲಿ ಒಂದ್ಸತಿ ಆದರೂ ಟ್ರೈ ಮಾಡಿ. ನೆಕ್ಸ್ಟ್ ಕಮಿಂಗ್ ಟು ಫ್ರಿಡ್ಜ್ ಕ್ಲೀನಿಂಗ್ ಆ್ಯಂಡ್ ಆರ್ಗನೈಸೇಷನ್. ಯೂಶ್ವಲಿ ಫ್ರಿಡ್ಜ್ನ ನಾನು ಪ್ರತಿ ಸಲನೂ ಡೀಪ್ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ. ವಾರಕ್ಕೊಂದ್ಸತಿ ತರಕಾರಿನ ತಂದಾಗ ಫ್ರಿಡ್ಜ್ನ ಕ್ಲೀನ್ ಮಾಡಿಕೊಂಡು ತರಕಾರಿನ ಜೋಡಿಸ್ಕೊಳ್ತೀನಿ. ಬಟ್ ಇತ್ತೀಚೆಗೆ 2 ದಿನಕ್ಕೆ ಅಥವಾ ಇವತ್ತಿನ ದಿನಕ್ಕೆ ಎಷ್ಟು ತರಕಾರಿ ಬೇಕೋ ಅದನ್ನು ಮಾತ್ರನೇ ತೊಗೊಂಡು ಬರ್ತಾ ಇರೋದ್ರಿಂದ ಪ್ರತಿದಿನ ಕೂಡ ಕ್ಲೀನ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ಸುಮಾರು ದಿನದಿಂದ ಪೆಂಡಿಂಗ್ ಇದ್ದಂಥ ಫ್ರಿಡ್ಜ್ನ ಇವತ್ತು ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಫ್ರಿಡ್ಜಲ್ಲಿರುವಂಥ ಎಲ್ಲ ಪ್ರಾಡಕ್ಟ್ಸ್ನ ಕೂಡ ನಾನು ಕೌಂಟರ್ ಮೇಲೆ ಜೋಡಿಸ್ಕೊಂಡಿದ್ದೀನಿ. ನಿಮ್ಮಲ್ಲಿ ತುಂಬ ಜನ ಹೇಳ್ತಿರ್ತೀರಲ್ವಾ, ನಿಮ್ಮ ಮನೆ ಯಾವಾಗಲೂ ಕ್ಲೀನಾಗೇ ಇರುತ್ತೆ, ಮತ್ತೆ ಯಾಕೆ ಕ್ಲೀನ್ ಮಾಡ್ತೀರಾ ಅಂತ. ಬಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಫ್ರಿಡ್ಜು ಒಳಗಡೆ ಅಂದರೆ ಫ್ರೀಸರಲ್ಲಿ ಎಷ್ಟೊಂದು ಡಸ್ಟು ಮತ್ತು ಆ ಕೊಳೆ ಎಲ್ಲನೂ ಆಗಿದೆ ಅಂತ. ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರ ನಾನೊಂದು DIY ಸೊಲ್ಯೂಷನ್ನ ಯೂಸ್ ಮಾಡ್ತೀನಿ. ರೆಫ್ರಿಜರೇಟರ್ ಸೆಕ್ಷನ್ಗೆ ಬರೋದಾದರೆ, ಸೊ ಒಂದು ಸ್ವಲ್ಪ ಎಲ್ಲ ಪ್ಲೇಟ್ಸು ಕೂಡ ಸ್ವಲ್ಪ ಡಲ್ ಆಗಿದೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಲ್ಲಿರುವಂಥ ಐಟಮ್ಸ್ನೆಲ್ಲ ಕೂಡ ಕೌಂಟರ್ ಮೇಲೆ ಜೋಡಿಸ್ಕೊಳ್ತಾ ಇದ್ದೀನಿ. ಒನ್ಸ್ ಫ್ರೀಸರ್ ಮತ್ತು ಫ್ರಿಡ್ಜ್ ಸೆಕ್ಷನ್ನ ಎಂಟಿ ಮಾಡಿದ್ಮೇಲೆ ಲಿಕ್ವಿಡ್ನ ಸ್ಪ್ರೇ ಮಾಡ್ತಾ ಇದ್ದೀನಿ. ಈ ಲಿಕ್ವಿಡು ವಾಟರು, ವೆನಿಗರು, ಅಡುಗೆ ಸೋಡಾ ಈ 3ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಿಬಿಟ್ಟು ಒಂದು ಮೈಕ್ರೋಫೈಬರ್ ಕ್ಲಾತಿಂದ ಒರೆಸಿದ್ರೆ ಸಾಕಾಗುತ್ತೆ. ತುಂಬ ಜಾಸ್ತಿ ಧೂಳು, ಕೊಳೆ ಎಲ್ಲ ಇದ್ದಾಗ ಬೇರೆ ಬಟ್ಟೆಗಿಂತ ಮೈಕ್ರೋಫೈಬರ್ ಕ್ಲಾತ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಕ್ಲೀನಿಂಗ್ ಪ್ರೋಸೆಸ್ ಈಸಿ ಆಗುತ್ತೆ. ಲಿಕ್ವಿಡ್ನ ಸ್ಪ್ರೇ ಮಾಡಿ ಎಲ್ಲ ಕಡೆ ಕೂಡ ಈ ಥರ ವೈಪ್ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ಈ ಒಂದು ಟ್ರೇಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ನೀಟಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಫಿಕ್ಸ್ ಮಾಡ್ಕೊಳ್ಬೋದು. ಅಷ್ಟೆಲ್ಲ ಟೈಮ್ನ ಸ್ಪೆಂಡ್ ಮಾಡೋದಕ್ಕಿಂತ ಇದು ನನಗೆ ಈಸಿ ವೇ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಲಿಕ್ವಿಡ್ನ ಸ್ಪ್ರೇ ಮಾಡಿ 2 ಸೈಡು ಕೂಡ ನೀಟಾಗಿ ವೈಪ್ ಮಾಡ್ತೀನಿ. ಕೆಲವೊಂದು ಸತಿ ಈ ಟ್ರೇಸ್ ಮಧ್ಯದಲ್ಲೆಲ್ಲ ಕೊಳೆ ಅನ್ನೋದು ಸೇರ್ಕೊಂಡಿರುತ್ತೆ. ಸೊ ಅದಕ್ಕೋಸ್ಕರ ಪ್ರತಿಯೊಂದು ಟ್ರೇನ ಕೂಡ ರಿಮೂವ್ ಮಾಡಿಬಿಟ್ಟು ಆ ಸಣ್ಣ ಸಣ್ಣ ಕಾರ್ನರ್ಸ್ನೆಲ್ಲ ಪಾಯಿಂಟ್ ಔಟ್ ಮಾಡಿ ನೀಟಾಗಿ ವೈಪ್ ಮಾಡ್ಕೊಂಡಿದ್ದೀನಿ. ಡೋರ್ ಸೈಡ್ ಇರುವಂಥ ಟ್ರೇಸ್ನ ಕೂಡ ನೀಟಾಗಿ ಒಂದ್ಸತಿ ವೈಪ್ ಮಾಡ್ಕೊಳ್ತೀನಿ. ನೀವು ಯಾವ ಥರ ಫ್ರಿಡ್ಜ್ನ ಕ್ಲೀನ್ ಮಾಡ್ತೀರಾ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಫ್ರಿಡ್ಜ್ನ ಆದಷ್ಟು ಹೈಜಿನಿಕ್ ಆಗಿ ಇಟ್ಕೊಳ್ಳಿ. ಸಮ್ಮರಲ್ಲಿ ಸುಮಾರಷ್ಟು ಇಂಗ್ರೀಡಿಯೆಂಟ್ಸ್ನ ಫ್ರಿಡ್ಜಲ್ಲೇ ಇಡೋದ್ರಿಂದ ಒಂದೇನಾದರೂ ಹಾಳಾಗಿದ್ರೂ ಕೂಡ ಅದರಲ್ಲಿರುವಂಥ ಮೈಕ್ರೋ ಆರ್ಗಾನಿಸಮ್ಸ್ ಅನ್ನೋದು ಬೇರೆದಕ್ಕೆ ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ. ಆದಷ್ಟು ಫುಡ್ ಐಟಮ್ಸ್ ಇಡುವಂಥ ಜಾಗಗಳನ್ನ ಹೈಜಿನಿಕ್ ಆಗಿ ಇಟ್ಕೊಂಡ್ರೆ ಬೆಟರು. ಆಲ್ಮೋಸ್ಟ್ ರೆಫ್ರಿಜರೇಟರ್ ಸೆಕ್ಷನ್ನ ಕ್ಲೀನ್ ಮಾಡಿದ್ದಾಯಿತು. ಈಗ ಫ್ರೀಸರ್ ಸೆಕ್ಷನ್ನ ಕ್ಲೀನ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡ್ತಿದ್ದೀರಲ್ವಾ, ಫಸ್ಟಿಗೆ ನಾನು ಈ ಒಂದು ಕ್ಲಾತಿಂದ ಮೇಲ್ಮೇಲಿರುವಂಥ ಕೊಳೆನೆಲ್ಲ ಕೂಡ ರಿಮೂವ್ ಮಾಡ್ಕೊಳ್ತೀನಿ. ಆಮೇಲೆ ಲಿಕ್ವಿಡ್ನ ಸ್ಪ್ರೇ ಮಾಡಿ ಕ್ಲಾತಿಂದ ಟೈಟಾಗಿ ವೈಪ್ ಮಾಡ್ತೀನಿ. ಸಾಮಾನ್ಯವಾಗಿ ಎಲ್ಲರಿಗೂ ಮಾರ್ನಿಂಗ್ ಇರುವಂತಹ ಎನರ್ಜಿ ಈವ್ನಿಂಗ್ ಆಗಸ್ಟಲ್ಲಿ ಸ್ವಲ್ಪ ಡ್ರೈನ್ ಔಟ್ ಆಗ್ತಾ ಇರುತ್ತೆ ಅಲ್ವಾ. ಬಟ್ ಇವತ್ತು ಈವ್ನಿಂಗ್ ಕೂಡ ಸ್ವಲ್ಪ ಎನರ್ಜೆಟಿಕ್ ಆಗಿದ್ದರಿಂದ ಈ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ವಾಕಿಂಗ್ ಹೋಗುವಂಥ ಟೈಮ್. ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ವಾಕಿಂಗ್ ಹೋಗೋಣ ಅನ್ನೋದ್ರಿಂದ ಎಲ್ಲದನ್ನ ನೀಟಾಗಿ ವೈಪ್ ಮಾಡಿಕೊಂಡೆ. ಸೀಸನ್ಗೆ ತಕ್ಕಂಗೆ ಫ್ರಿಡ್ಜಲ್ಲೂ ಕೂಡ ಕೆಲವೊಂದು ಸೆಟ್ಟಿಂಗ್ಸ್ನ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಫ್ರೀಸರಲ್ಲಿ ಫ್ರಿಡ್ಜಲ್ಲಿ ಯಾವ ಥರ ನಾವು ಟೆಂಪರೇಚರ್ಸ್ನ ವೇರಿ ಮಾಡ್ಕೊಳ್ಬೇಕು, ಸಮ್ಮರಲ್ಲಿ, ಮಾನ್ಸೂನಲ್ಲಿ, ರೈನಿಯಲ್ಲಿ ಅಂತ ಕೊಟ್ಟಿರ್ತಾರೆ. ಅದ್ರ ಪ್ರಕಾರ ನಾವು ಈ ಥರ ಚೇಂಜಸ್ನ ಮಾಡ್ಕೊಳ್ಬೇಕಾಗತ್ತೆ. ಫ್ರೀಸರಲ್ಲಿ ನಾನು 3ಗೆ ಇಟ್ಕೊಂಡಿದ್ದೀನಿ ಟೆಂಪರೇಚರು. ಮತ್ತು ಫ್ರಿಡ್ಜಲ್ಲಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಲಿಮಿಟೆಡ್ ಆಗಿ ಕೊಟ್ಟಿರ್ತಾರೆ. ಅಂದರೆ ಆಲ್ಮೋಸ್ಟ್ 3 to 5 ಆ ಥರ ಕೊಟ್ಟಿರ್ತಾರೆ. ಇನ್ ಬಿಟ್ವೀನ್ ನಂಬರ್ನ ಕೂಡ ನಾವು ಸೆಟ್ ಮಾಡ್ಕೊಳ್ಬೋದು.
ನೆಕ್ಸ್ಟು ಜಿಪ್ಲಾಕ್ ಕವರಲ್ಲಿ ಎಲ್ಲ ಬಟಾಣಿಗಳನ್ನ ನಾನು ಹಾಕಿ ಇಟ್ಕೊಂಡಿದ್ದೀನಿ. ಫಸ್ಟಿಗೆ ನೀವು ಅಬ್ಸರ್ವ್ ಮಾಡಿದರೆ 3-4 ಬಾಕ್ಸ್ ಇತ್ತು. ಆ ಬಾಕ್ಸಲ್ಲಿ ಎಲ್ಲ ಕೂಡ ಬಟಾಣಿನೇ ಇದ್ದಿದ್ದು. ಸೀಸನ್ ಆಗಿದ್ದರಿಂದ ಸುಮಾರಷ್ಟು ಬಟಾಣಿನ ಫ್ರೀಸ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ಕೆಲವೊಂದು ಐಸ್ ಕ್ರೀಮ್ಸ್ ಎಲ್ಲ ಇಟ್ಕೊಂಡು ಈಗ ಫ್ರಿಡ್ಜ್ ಸೆಕ್ಷನಲ್ಲಿರುವಂಥ ಐಟಮ್ಸ್ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಆಗಲೇ ಹೇಳ್ದಂಗೆ ವಾಕಿಂಗ್ ಟೈಮ್ ಆಗಿದ್ದರಿಂದ ಫ್ರೀಸರಲ್ಲಿ ಇಡುವಂಥದ್ದೆಲ್ಲ ಸಾರ್ಟ್ಔಟ್ ಮಾಡಿಕೊಂಡು ಆಮೇಲೆ ಜೋಡಿಸೋಣ ಅನ್ನೋದ್ರಿಂದ ಈಗ ಜಸ್ಟ್ ಕೆಳಗಡೆ ಏನು ಸೆಕ್ಷನ್ ಇದೆ ಫ್ರಿಡ್ಜ್ ಸೆಕ್ಷನ್ನು, ಅದರಲ್ಲಿ ಇಡಬೇಕಾಗಿರುವಂಥ ವಸ್ತುಗಳನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಇನ್ನು ಆದಷ್ಟು ನಾನು ಗ್ಲಾಸ್ ಬಾಟಲ್ಸ್ನ ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇನ್ನು ಸೊಪ್ಪು ಎಲ್ಲ ನಾನು ಯಾವ ಥರ ಆರ್ಗನೈಸ್ ಮಾಡ್ಕೊಳ್ತೀನಿ ಅಂತ ರೀಸೆಂಟಾಗಿ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಡೆಫಿನೆಟ್ಲಿ ಆ ವಿಡಿಯೋನ ಚೆಕ್ ಮಾಡಿ. ಡೋರಲ್ಲಿ ವರ್ಟಿಕಲ್ ಸ್ಪೇಸ್ ಜಾಸ್ತಿ ಇರುತ್ತೆ, ಸೊ ಅದಕ್ಕೋಸ್ಕರ ಬಾಟಲ್ಸ್ನೆಲ್ಲ ಈ ಥರ ಆರ್ಗನೈಸ್ ಮಾಡ್ಕೊಳ್ತೀನಿ. ಮತ್ತು ಅಡುಗೆಯಲ್ಲಿ ಯೂಸ್ ಮಾಡುವಂಥ ತುಪ್ಪ, ಬೆಣ್ಣೆ ಕೆಲವೊಂದು ಹೊರಗಡೆಯಿಂದ ತಂದಿರ್ತೀವಲ್ವ ಮಾರ್ಕೆಟಲ್ಲಿ, ಅದನ್ನೆಲ್ಲ ಕೂಡ ಕರೆಕ್ಟಾಗಿ ಕೂಲಿಂಗಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅದನ್ನು ನೀಟಾಗಿ ಈ ಥರ ಜೋಡಿಸ್ಕೊಂಡಿದ್ದೀನಿ. ಇದಲ್ಲದೆ ಸುಮಾರಷ್ಟು ಇಂಗ್ರೀಡಿಯೆಂಟ್ಸ್ ಇನ್ನೊಂದು ಜೋಡಿಸೋವಂಥದ್ದಿದೆ. ಇದೆಲ್ಲ ಕೂಡ ನಾನು ಫ್ರೀಸರಲ್ಲಿ ಇಟ್ಕೊಳ್ಳೋವಂಥದ್ದು. ಅದನ್ನು ಯಾವ ಥರ ಜೋಡಿಸ್ತೀನಿ ಅಂತ ವಾಕಿಂಗಿಂದ ಬಂದಮೇಲೆ ತೋರಿಸ್ತೀನಿ. 2 ಗ್ಲಾಸ್ ಕಂಟೈನರಲ್ಲಿ ಚಿಯಾ ಸೀಡ್ಸು, ಸಬ್ಜಾ ಸೀಡ್ಸ್ನ ಜೋಡಿಸ್ಕೊಂಡಿದ್ದೀನಿ. ಕೆಲವು ಕಾಳನ್ನ ಕೂಡ ನಾನು ಗ್ಲಾಸ್ ಕಂಟೈನರಲ್ಲೇ ಇಟ್ಟಿದ್ದೀನಿ. ಇನ್ನು ಉಳಿದಿರುವಂಥ ಕೆಲವೊಂದು ಈ ಥರ ಪುಟ್ ಪಾಕೆಟ್ಸ್ ಇರುತ್ತೆ ಅಲ್ವಾ, ಅದನ್ನೆಲ್ಲ ಕೂಡ ಬಾಟಲ್ಸ್ಗೆ ಹಾಕಬೇಕಂದ್ರೆ ಸುಮಾರಷ್ಟು ಬಾಟಲ್ಸ್ ಬೇಕಾಗುತ್ತೆ. ಸೊ ಈ ಬಾಕ್ಸಸ್ನೇ ಡೈರೆಕ್ಟಾಗಿ ಫ್ರೀಸರಲ್ಲಿ ಇಟ್ಕೊಂಡಿದ್ದೀನಿ. ಕೆಲವೊಂದು ಮಸಾಲೆ ಪೌಡರ್ನ ಕೂಡ ರೇರಾಗಿ ಯೂಸ್ ಮಾಡುವಂಥದ್ದನ್ನು ಫ್ರೀಸರಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ಮೇಲೆ ನನಗೇನಾದರೂ ಸಜೆಸ್ಟ್ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಯೂಸ್ಫುಲ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ, ಮೋಟಿವೇಶ್ನಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ಥರ ಕ್ಲೀನಿಂಗ್ ಮತ್ತು ಆರ್ಗನೈಸೇಷನ್ ವೀಡಿಯೋಸ್ ಅಂದರೆ ಸುಮಾರು ಜನ ಇಷ್ಟಪಡ್ತಿರ್ತೀರ. ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವ ವಿಡಿಯೋ ಅಂದರೆ ತುಂಬ ಇಷ್ಟ ಆಗುತ್ತೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸರಿ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.